ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನಗೆ ತುಂಬ ಕೆಲಸ ಇದ್ದಿದ್ದ ದಿನ ನಾನು ಒಂದೊಂದು ದಿನ ವಿಡಿಯೋ ಹಾಕೋಕ್ಕಾಗೋದಿಲ್ಲ. ಯಾಕೆಂದರೆ ಗಾರ್ಡನ್ ಕೆಲಸ, ಮನೆ ಕೆಲಸ ಮತ್ತು ಇನ್ನು ಪ್ಯಾಕಿಂಗ್ ಕೆಲಸ, ಇಷ್ಟೆಲ್ಲ ಕೆಲಸ ಇದ್ದಾಗ ತುಂಬಾ ಟಯರ್ಡ್ ಆದಂಗೆ ಆಗಿಬಿಟ್ಟಿರುತ್ತೆ. ಕೆಲವೊಂದೊಂದು ಸತಿ ಅದು ನೈಟು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅದು ಫೋನು ಕೈಯಲ್ಲಿ ಇಟ್ಕೊಂಡಿರ್ತೀನಿ, ಅದು ಯಾವಾಗ ಕೆಳಗಡೆ ಬಿದ್ದು ನಾನು ನಿದ್ದೆ ಹೋಗ್ಬಿಟ್ಟಿರ್ತೀನೋ ನನಗೆ ಗೊತ್ತಾಗೋದಿಲ್ಲ. ಆಮೇಲೆ ಬೆಳಗ್ಗೆ ಟೈಮು ಬೇಗನೆ ಎದ್ದು 5 ಗಂಟೆಗೇ ಎದ್ದು ಆವಾಗ ಎಡಿಟ್ ಮಾಡಿ ನಾನು ವಾಯ್ಸ್ ಕೊಟ್ಟು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದು. ನೀವು ಸುಮಾರು ವಿಡಿಯೋದಲ್ಲಿ ಗಮನಿಸಿರ್ಬೋದು ನನ್ನ ವಾಯ್ಸ್ ಯಾವ ಥರ ಇರುತ್ತೆ ಅಂತ ನೀವು ಗಮನಿಸಿರ್ಬೋದು. ಜಾನಿ ನೋಡಿ, ನಮ್ಮ ಮನೆಯವ್ರು ಬಂತು ಅಂದರೆ ಇವನಿಗೆ ಕೊಂಬಂದ್ಬಿಟ್ಟಿರುತ್ತೆ. ಅದು ನೋಡಿ, ಆ ದಿಂಬೆಲ್ಲನೂ ಕಿತ್ತಾಕಿ ಯಾವ ರೀತಿ ಮಾಡಿ ಮತ್ತೆ ಅಲ್ಲೇ ಮಲ್ಕೊಂಡಿದ್ದಾನೆ ನೋಡಿ. ನಿಮಗೆ ಯಾರಿಗಾದರೂ ಬರುತ್ತಾ ಈ ಥರ ದಿಂಬ ಮೇಲೆ ತಲೆ ಹಾಕ್ಕೊಂಡು ಮಲ್ಕೋಬೇಕು ಅಂತ? ನೋಡಿ ನಮ್ಮ ಜಾನಿ ಹೆಂಗೆ ಅದು ದಿಂಬ ಮೇಲೆ ತಲೆ ಹಾಕ್ಕೊಂಡು ಯಾವ ಥರ ಮಲ್ಕೊಂಡಿದ್ದಾನೆ. ಈ ಮಕ್ಕಳು ಮಲ್ಕೋತವೆ ನೋಡಿ, ಆ ಥರ ಮಲ್ಕೊಂಡಿದ್ದಾನೆ ನೋಡಿ. ನಾನು ಅವನನ್ನು ಯಾಕೆ ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ನಾನು ಹಂಗೆ ವೀಡಿಯೋ ಮಾಡ್ಕೊಂಡು ಆ ದಿಂಬನ್ನ ಈ ಕಡೆ ಎಳ್ಕೊಂಡೆ. ನಾನಿದ್ರೆ ಸೈಲೆಂಟಾಗಿರ್ತಾನೆ, ನಮ್ಮ ಮನೆಯವ್ರು ಬಂತು ಅಂದರೆ ಈ ಥರ ಎಲ್ಲ ಕಿತಾಪತಿ ಮಾಡ್ತಾನೆ. ಇವತ್ತು ಸ್ವಲ್ಪ ಗಾರ್ಡನ್ದು ಅಪ್ಡೇಟ್ ಇದೆ ನೋಡಿ. ಇದು ಜುಮ್ಕಿ ದಾಸವಾಳ. ಇವತ್ತೊಂದು ಹೂವು ಬಿಟ್ಟಿದೆ. ಅಂದರೆ 2 ದಿನ 3 ದಿನಕ್ಕೆ ಒಂದೊಂದು ಹೂವು ಬಿಡ್ತಾನೆ ಇರುತ್ತೆ. ಒಂಥರ ನೋಡೋಕ್ಕೂ ಚೆನ್ನಾಗಿದೆ ಇದು. ಇನ್ನು ಸ್ವಲ್ಪ ಇವತ್ತು ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡಬೇಕು, ಮತ್ತು ಸ್ವಲ್ಪ ಸೊಪ್ಪು, ತರಕಾರಿ, ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿದೆ. ಇನ್ನು ಸ್ವಲ್ಪ ಇದು ತರಕಾರಿ ಬೀಜ ಎಲ್ಲ ರೆಡಿಯಾಗಿರೋದನ್ನು ಅದನ್ನು ಹಾರ್ವೆಸ್ಟ್ ಮಾಡಬೇಕು. ಏಕೆಂದರೆ ಅದು ಗಿಡದಲ್ಲೇ ಬಿಡ್ತು ಅಂದರೆ ಮತ್ತೆ ಅದೆಲ್ಲ ಬಿದ್ದೋಗ್ಬಿಡುತ್ತೆ. ಕೆಳಗಡೆ ಬಿದ್ದೋದಾಗ ಮತ್ತೆ ನಮಗದು ಸಿಗೋದಿಲ್ಲ ಸೊಪ್ಪಿನ ಬೀಜಗಳೆಲ್ಲ. ಹಾಗಾಗಿ ಅದನ್ನು ಇವತ್ತು ಹಾರ್ವೆಸ್ಟ್ ಮಾಡಬೇಕು. ನೋಡಿ, ಇದು ಲಾಂಗ್ ಬೀನ್ಸು. ಇದು ಹಸಿ ಕಾಳೆಲ್ಲನ ಹಾಕ್ಬಿಟ್ಟು ಸೊಪ್ಪಿನ ಜೊತೆ ಸಾಂಬಾರು ಮಾಡ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಅದರಲ್ಲೂ ಸ್ವಲ್ಪ ಬೀಜ ಎಲ್ಲ ರೆಡಿ ಆಗ್ತಾ ಇದೆ. ಒಂದು 4 ಪಾಟಲ್ಲಿ ಹಾಕ್ಕೊಂಡ್ರೆ ಸಾಕು. ಇದು ಮನೆಗೆ ಆಗೋಷ್ಟು ಇದು ಕಾಳೆಲ್ಲ ಸಿಗುತ್ತೆ. ಮತ್ತು ಚೊಟ್ಟೂ ಸಹ ಇದನ್ನು ಪಲ್ಯನೂ ಮಾಡ್ತಾರೆ. ಮತ್ತು ಸ್ವಲ್ಪ ಕಾಳೆಲ್ಲ ಬಲ್ತಿರುತ್ತೆ ನೋಡಿ, ಅದನ್ನು ಸೊಪ್ಪಿನ ಜೊತೆಗೆಲ್ಲ ಹಾಕಿ ಬಸ್ಸಾರು ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಕೆಲವೊಂದೊಂದು ಟೈಮಲ್ಲಿ ನಮಗೆ ಹಸಿ ಕಾಳು ಸಿಗದೇ ಇರೋವಾಗ ನಾವೇ ಈ ಥರ ಗಾರ್ಡನ್ನೆಲ್ಲ ಹಾಕ್ಕೊಂಡು ಬೆಳ್ಕೊಂಡಾಗ ನಮಗೆ ಬೇಕಾದಾಗಿದು ಕಾಳುಗಳೆಲ್ಲ ಸಿಗುತ್ತೆ. ಅಂದರೆ ಇದು ಇನ್ನು ನೋಡಿ ಬೀನ್ಸು, ಈ ನಾವು ಮಾಮೂಲಿ ಅಡುಗೆಗೆಲ್ಲ ಬಳಸ್ತೀವಲ್ಲ ಬೀನ್ಸು, ಆ ಥರ ಬೀನ್ಸ್ ಇದು. ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡಿರೋರಿಗೆ ಗೊತ್ತಿರುತ್ತೆ ಹಳೆ ವೀಡಿಯೋದಲ್ಲಿ ಎಷ್ಟೊಂದು ತರಕಾರಿ ಎಲ್ಲ ಹಾಕ್ಕೊಂಡಿದ್ದೆ ಅಂತ. ಈ ನಡುವೆ ಕಡಿಮೆ ಆಗಿರೋದು, ಏಕೆಂದರೆ ಈ ನಡುವೆ ತುಂಬಾ ಕೆಲಸ ಇರೋ ಕಾರಣ ಹೆಚ್ಚು ಈ ಥರ ತರಕಾರಿ ಎಲ್ಲ ಹಾಕೋಕ್ಕೆ ನನಗೆ ಸಮಯನೇ ಸಿಗೋದಿಲ್ಲ. ಇನ್ನು ನೋಡಿ, ಇದೇ ಒಂಥರ ಚಪ್ರದ ಅವರೆಕಾಯಿ. 2 ವೆರೈಟಿ ಇದೆ ಚಪ್ರದ ಅವರೆಕಾಯಿಯಲ್ಲಿ. ಅವಾಗೆ ತೋರಿಸಿದ್ದು ಅದು ಲಾಂಗ್ ಬೀನ್ಸು, ಮತ್ತು ಇನ್ನು ಬೇರೆ ಮಾಮೂಲಿ ಬೀನ್ಸ್ ಅದೊಂದು. ಇದು ಒಂಥರ ಚಪ್ರದ ಅವರೆಕಾಯಿ. ಅಲ್ಲಿ ಒಂಥರ ಕಪ್ಪು ಏನು ಥರ ಹತ್ತಿತ್ತು, ನಾನು ಹಂಗೆ ಅದನ್ನು ಕೈನಲ್ಲಿ ಆ ಥರ ಒಸ್ಕಿದ್ದೀನಿ. ಮತ್ತು ಇದರಲ್ಲಿ ಕೆಲವೊಂದು ಅದರಲ್ಲೂ ಬೀಜಗಳೂ ಸಹ ರೆಡಿ ಆಗ್ತಾ ಇದ್ದಾವೆ. ಅಂದರೆ ಇವತ್ತೇನು ಜಾಸ್ತಿ ಹಾರ್ವೆಸ್ಟ್ ಮಾಡಲ್ಲ ನಾನು. ಅಂದರೆ ಇದು ಚಪ್ರದ ಅವರೆಕಾಯಿ ಮತ್ತು ಲಾಂಗ್ ಬೀನ್ಸು ಅದೆಲ್ಲನೂ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾರ್ವೆಸ್ಟ್ ಮಾಡ್ಕೊತೀನಿ. ಅಂದರೆ ಅದು ಸೀಡ್ಸ್ ಆದರೂ ರೆಡಿ ಆಗಲಿ ಅಂದ್ಬಿಟ್ಟು ಹಾಗೆ ಬಿಡ್ತೀನಿ. ನೋಡಿ, ಇನ್ನು ಇದೇ ಒಂಥರ ಚಪ್ರದ ಅವರೆಕಾಯಿ. ಅಂದರೆ 2 ವೆರೈಟಿನಲ್ಲಿ ಚಪ್ರದ ಅವರೆಕಾಯಿ ಇದೆ. ಅಂದರೆ ಲಾಂಗ್ ಬೀನ್ಸೇ ಬೇರೆ, ಈ ಚಪ್ರದ ಅವರೆಕಾಯಿನೇ ಬೇರೆ, ಮಾಮೂಲಿ ಬೀನ್ಸೇ ಅದೇ ಬೇರೆ. ಇನ್ನು ಈ ದಾಳಿಂಬೆ ಗಿಡಕ್ಕೆ ನಾನು ಯಾವುದೇ ರೀತಿ ಗೊಬ್ಬರನೂ ಹಾಕಿಲ್ಲ, ಮತ್ತು ಅದಕ್ಕೆ ಮಣ್ಣು ಸಹ ಲೂಸ್ ಮಾಡಿಲ್ಲ. ಆದರೂ 2ನೇ ಸತಿ ನೋಡಿ ಎಷ್ಟೊಂದು ಕಾಯೆಲ್ಲ ಬಿಟ್ಟಿದೆ ಅಂತ. ಅದು ನನಗೆ ಪಾಟ್ ಚೇಂಜ್ ಮಾಡೋಕ್ಕೂ ನನಗೆ ಆಗ್ತಾಯಿಲ್ಲ. ಯಾಕೆಂದರೆ ಹಿಂದಿಂದನೇ ಅದು ಕಾಯಿಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ಇಷ್ಟೆಲ್ಲ ಕಾಯಿ ಇರ್ಬೇಕಾದ್ರೆ ಹೆಂಗೆ ಅದನ್ನು ಪಾಟ್ ಚೇಂಜ್ ಮಾಡೋದು ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ. ನೋಡೋಣ, ಈ ಸರಿನೂ ಇದು ಕಾಯಿ ಮುಗಿದ್ಮೇಲೆ ಇದನ್ನೆಲ್ಲ ಟ್ರಿಮ್ ಮಾಡಿಬಿಟ್ಟು ಆಮೇಲೆ ಚೇಂಜ್ ಮಾಡಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅದು ಹಿಂದಿಂದನೇ ಕಾಯಿಗಳು ಬೇರೆ ಜಾಸ್ತಿ ಕಟ್ಟಿದೆ. ನನಗೇನೆ ಆಶ್ಚರ್ಯ ಆಗುತ್ತೆ, ನಾನು ಏನೂ ಗೊಬ್ಬರನೇ ಹಾಕಿಲ್ಲ, ಆದರೂ ಎಷ್ಟೊಂದು ಕಾಯೆಲ್ಲ ಬಿಟ್ಟಿದೆಯಲ್ಲ. ಅದು 2ನೇ ಸತಿ ಇದು ಕಾಯಿ ಇಷ್ಟೊಂದು ಬಿಟ್ಟಿರೋದು. ತುಂಬಾ ಖುಷಿ ಆಗುತ್ತೆ ನೋಡಿ. ನನ್ನ ಹತ್ರ ಇದು ದಾಳಿಂಬೆ ಗಿಡ ಎಲ್ಲ ತಗೊಂಡ್ರಲ್ಲ, ಆ ಗಿಡಗಳು ಇದೇ ರೀತಿನೇ ಬರೋದು. ಕೆಲವೊಂದೊಂದು ಸತಿ ನಮ್ಮ ನಿರೀಕ್ಷೆಗೂ ಮೀರಿದಷ್ಟು ಫಲ ಸಿಗುತ್ತಲ್ಲ, ಆವಾಗ ಆಗೋ ಖುಷಿನೇ ಬೇರೆ. ಯಾಕೆಂದರೆ ಉದಾಹರಣೆ, ನನ್ನ ಗಾರ್ಡನಲ್ಲಿರೋಂತಹ ದಾಳಿಂಬೆ ಗಿಡನೇ ಉದಾಹರಣೆ. ಕೆಲವೊಬ್ಬೊಬ್ರು ಹೇಳ್ತಾರೆ, ಅಕ್ಕ ನಾವು ಎಷ್ಟೇ ಗೊಬ್ಬರ ಹಾಕಿದ್ರೂ ನಮ್ಮ ಗಿಡದಲ್ಲಿ ಕಾಯಿ ಬಿಡೋದಿಲ್ಲ ಅಂತಾರಲ್ಲ. ನನಗೆ ಆಶ್ಚರ್ಯ ಆಗುತ್ತೆ. ನಾನು ಇದಕ್ಕೇನು ಗೊಬ್ಬರನೇ ಹಾಕಿಲ್ಲ, ಆದರೂ ಎಷ್ಟೊಂದು ಕಾಯಿ ಬಿಟ್ಟಿದೆಯಲ್ಲ ಅಂತ ನನಗೇ ಆಶ್ಚರ್ಯ ಆಗುತ್ತೆ. ಇದು ಚಪ್ರದ ಅವರೆಕಾಯಿ. ಅಂದರೆ ಇದು ಅವರೆಕಾಯಿ ಥರನೇ ಇರುತ್ತೆ. ಅಂದರೆ ಅವರೆಕಾಯಿ ಸ್ವಲ್ಪ ಚಿಕ್ಕದಾಗಿರುತ್ತೆ. ಇದು ನೋಡಿ ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ ಈ ಅವರೆಕಾಯಿ. ಅಂದರೆ ಬಳ್ಳಿ ಥರ ಏನು ಜಾಸ್ತಿ ಹೋಗಲ್ಲ, ಬುಷಿಯಾಗಿರುತ್ತೆ ಇದು. ಅಂದರೆ ಕಾಯಿ ದಪ್ಪ ಇರುತ್ತೆ, ಮತ್ತು ಕಾಳು ಸಹ ತುಂಬ ದಪ್ಪನಾಗಿರುತ್ತೆ.
ಈ ಥರ ಸೊಪ್ಪು ತರಕಾರಿ ಎಲ್ಲ ನಮ್ಮ ಗಾರ್ಡನ್ನಲ್ಲಿ ನಾವೇ ಬೆಳ್ಕೊಂಡ್ರೆ ತುಂಬಾ ಖುಷಿ ಇರುತ್ತೆ. ಮತ್ತು ಅದರಲ್ಲೂ ಆರ್ಗಾನಿಕ್ಕಾಗಿ ನಾವು ಬೆಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಅದರಲ್ಲೂ ಫ್ರೆಶ್ಶಾಗಿ ನಾವು ಅವಾಗಿನ ಕಿತ್ಕೊಂಡ್ಬಂದು ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಅದ್ರಲ್ಲಿ ಸಿಗೋವಂಥ ಖುಷಿನೇ ಬೇರೆ. ನಾನು ಹೆಚ್ಚು ಮಾರ್ಕೆಟಿಗೆಲ್ಲ ಹೋಗಿ ತರಕಾರಿ ಎಲ್ಲ ತೊಗೊಂಬರೋದಿಲ್ಲ. ಒಂದು ಕರಿಬೇವಿನ ಸೊಪ್ಪಾಗಿರ್ಬೋದು, ಸೊಪ್ಪು ಮತ್ತು ಈ ಥರ ತರಕಾರಿ ನಾನು ಹೆಚ್ಚು ತರೋದಿಲ್ಲ. ಅದರಲ್ಲೂ ಒಂದು ವೇಳೆ ನಾನು ತರಕಾರಿ ಏನಾದರೂ ತೊಗೊಬಂದ್ರೂ ತುಂಬ ರೇರು, ಜಾಸ್ತಿ ಅಂತೂ ತೊಗೊಂಡು ಬರೋದಿಲ್ಲ. ಸೊಪ್ಪಂತೂ ಇಲ್ಲವೇ ಇಲ್ಲ ಬಿಡಿ. ನಾನು ಗಾರ್ಡನ್ ಶುರು ಮಾಡಿದಾಗಿಂತ ನಾನು ₹1 ದುಡ್ಡು ಕೊಟ್ಟು ನಾನು ಸೊಪ್ಪು ತಗೊಂಡೇ ಬಂದಿಲ್ಲ. ನಮ್ಮನೆ ಹತ್ರ ಎಲ್ಲರೂ ಹೇಳ್ತಾರೆ, ಅದು ನೀವು ಒಬ್ಬರೇ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಲ್ಲ, ತುಂಬಾ ಗ್ರೇಟು. ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಯಾವ ಕೆಲಸನೂ ನಮಗದು ಕಷ್ಟ ಅಂತ ಅನಿಸೋದಿಲ್ಲ. ಆ ಕೆಲಸ ಮಾಡ್ತಿದ್ದೀವಿ ಅಂದರೆ ನಮ್ಗೆ ಅದರಿಂದ ಸಿಗೋ ಖುಷಿನೂ ಬೇರೆ ಇರುತ್ತೆ. ಮತ್ತು ಆ ಕೆಲಸ ಮಾಡಬೇಕಾದ್ರೆ ನಮಗೆ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದು ನಾವು ಕೆಲಸ ಮಾಡ್ತು ಅಂದರೆ ಯಾವುದು ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ಒಬ್ಬರೇ ಇಷ್ಟೆಲ್ಲ ಕೆಲಸ ಮಾಡ್ತೀರಲ್ಲ, ಯಾರಾದರೂ ಕೆಲಸದವ್ರನ್ನ ಇರಿಸ್ಕೊಳ್ಳಿ ಅಂತಾರೆ. ಇನ್ನೂ ನಾನು ಕೆಲಸದವ್ರನ್ನ ಇರಿಸ್ಕೊಳ್ಳೋ ಅಷ್ಟು ಬೆಳೆದಿಲ್ಲ. ಭಗವಂತ ನನಗೆ ಅಷ್ಟೊಂದು ಶಕ್ತಿ ಕೊಟ್ಟಾಗ ಇರಿಸ್ಕೊಳ್ಳೋಣ ಅಂತಲೂ ಸಹ ನಾನು ಹೇಳ್ತೀನಿ ಅವರಿಗೆ. ಇವು ಮಾಮೂಲಿ ಬೀನ್ಸೂ ಅಷ್ಟೇ, ನಾನು ಸ್ವಲ್ಪ ಅದು ಬೀಜ ರೆಡಿ ಆಗೋಕ್ಕೆ ಅಂತ ಬಿಟ್ಟಿದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ಅಂದರೆ ನನಗೆ ಯಾವಾಗಾದರೂ ಪಲಾವ್ಗೆ ಈ ಥರ ಏನಾದರೂ ಬೀನ್ಸ್ ಬೇಕು ಅಂದಾಗ ಮಾತ್ರ ಬಂದು ನಾನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಅದನ್ನು ಹಂಗೆ ಬಿಟ್ಟಿರ್ತೀನಿ. ಮತ್ತು ನಮಗೆ ಸೀಡ್ಸ್ ಎಲ್ಲ ರೆಡಿ ಆದರೆ ಮತ್ತೆ ಇನ್ನೂ ಹೆಚ್ಚು ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿರ್ತೀನಿ. ಇನ್ನೂ ಸ್ವಲ್ಪ ನೋಡಿ ಮೂಲಂಗಿ ಎಲ್ಲನೂ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಅಂದರೆ ಇದು ಮೂಲಂಗಿ 2 ದಿನದ ಹಾರ್ವೆಸ್ಟು. ಫಸ್ಟು ಒಂದು ಸತಿ ಹಾರ್ವೆಸ್ಟ್ ಮಾಡಿದ್ದೆ, ಇವತ್ತು ಇನ್ನೂ ಒಂದು ಸ್ವಲ್ಪ ಬಂದಿತ್ತಲ್ಲ, ಹಂಗಾಗಿ ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಮೂಲಂಗಿಗೆ ಮಣ್ಣು ಫ್ರೀಯಾಗಿರಬೇಕು. ಮಣ್ಣು ಲೂಸ್ ಇತ್ತು ಅಂದರೆ ಚೆನ್ನಾಗಿ ಮೂಲಂಗಿ ಎಲ್ಲ ಬೆಳ್ಕೊಳ್ಳುತ್ತೆ. ಇಲ್ಲಾಂದರೆ ಮಣ್ಣು ಜಿಗಿ ಇತ್ತು ಅಂದರೆ ಇದು ಮೂಲಂಗಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ದಾಸವಾಳ ಗಿಡದ ಪಾಟಲ್ಲಿ ಜಾಗ ಇತ್ತಲ್ಲ ಅಂದ್ಬಿಟ್ಟು ನಾನಲ್ಲಿ ಮೂಲಂಗಿ ಬೀಜನ ಇಟ್ಟಿದ್ದೆ. ನೋಡಿ ಅದು ಒಂದು 3 ಮೂಲಂಗಿ ರೆಡಿಯಾಗಿದೆ. 3-4 ಏನೋ ಇದೆ ನೋಡಿ. ನಾನು ಅಲ್ಲಿ ತೊಗೊಬಂದು ಅದೆಲ್ಲ ತೊಳೆದ್ಬಿಟ್ಟು ಆ ಸೊಪ್ಪೆಲ್ಲನೂ ಸಪ್ರೇಟ್ ಮಾಡಿದ್ದೀನಿ. ಇದು ಸೊಪ್ಪನ್ನು ಸಹ ಅದು ಪಲ್ಯ ಎಲ್ಲ ಮಾಡಿಕೊಂಡು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಪಾಟ್ಗಳಲ್ಲೆಲ್ಲ ಸೊಪ್ಪು ಹುಟ್ಟಿತ್ತು, ಅದೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಈ ಸೊಪ್ಪೇ ನಾನು ಹಾಕಿಲ್ಲ. ಅಂದರೆ ಈಗ ಬೀಜ ಎಲ್ಲ ಬಿದ್ದು ಹುಟ್ಕೊಂಡಿರುತ್ತಲ್ಲ ನೋಡಿ, ಎಲ್ಲ ಪಾಟಲ್ಲೂ ಎಷ್ಟೊಂದು ಸೊಪ್ಪೆಲ್ಲ ಹುಟ್ಕೊಂಡಿದೆ. ಇವತ್ತು ಆ ಸೊಪ್ಪೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಗಾರ್ಡನಲ್ಲಿ ಒಂದೇ ಥರ ಸೊಪ್ಪಿಲ್ಲ. ಅಣ್ಣೆ ಸೊಪ್ಪಿದೆ, ಮತ್ತು ಅರಿವೆ ಸೊಪ್ಪಿದೆ, ಚಿಲ್ಕರಿವೆ ಸೊಪ್ಪಿದೆ, ಒಣಗನೆ ಸೊಪ್ಪಿದೆ, ಪುನರ್ನವ ಸೊಪ್ಪಿದೆ. ಈ ಹಳ್ಳಿ ಕಡೆ ಒಂಥರ ಈ ಬೆರಕೆ ಸೊಪ್ಪೆಲ್ಲ ಕುಯ್ಕೊಬಂದು ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ, ಆ ರೀತಿ ಸಿಗುತ್ತೆ ನನ್ನ ಗಾರ್ಡನ್ನಲ್ಲಿ. ಒಂದೇ ಥರ ಸೊಪ್ಪಿಲ್ಲ, ವೆರೈಟಿ ಸೊಪ್ಪಿರುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ. ಅದು ಒಣಗನೆ ಸೊಪ್ಪು ನಾನು ಒಂದು ಕಡ್ಡಿ ತೊಗೊಬಂದು ಹಾಕಿದ್ದೆ. ಅದು ಬೀಜ ಎಲ್ಲ ಸಿಡಿದು ಎಲ್ಲ ಪಾಟಲ್ಲೂ ಹುಟ್ಕೊಂಡಿರುತ್ತೆ. ಹಾಗಾಗಿ ನಾನು ಇದು ಎಲ್ಲ ಪಾಟ ಇರೋವಂಥ ಸೊಪ್ಪೆಲ್ಲ ತೆಗಿತಾ ಇದ್ದೀನಿ. ಯಾಕೆಂದರೆ ಅದು ಪಾಟೆಲ್ಲ ಖಾಲಿ ಮಾಡಿ ಬೇರೆ ಗಿಡಗಳನ್ನ ಹಾಕಬೇಕು. ಅಂದರೆ ಕೆಲವೊಂದು ಗುಲಾಬಿ ಗಿಡಗಳು ಹೋಗಿದೆ ನನ್ನ ಗಾರ್ಡನಲ್ಲೂ. ಹಾಗಾಗಿ ಇವಾಗ ಅದಕ್ಕೆ ಹೊಸ ಗಿಡಗಳನ್ನ ಹಾಕೋಣ ಅಂದ್ಬಿಟ್ಟು ಅದೆಲ್ಲನೂ ತೆಗಿತಾ ಇದ್ದೀನಿ. ಇನ್ನು ಇದು ಅರಿವೆ ಸೊಪ್ಪು. ಅಂದರೆ ಅದು ನಾನು ಅದು ಕುಯ್ಕೊಂಡ ಮೇಲೆ ವೀಡಿಯೋ ಮಾಡಿದೆ, ಆ ಕುಯ್ಯೋವಾಗ ನೆನಪಾಗಲಿಲ್ಲ ನೋಡಿ. ಕುಯ್ದುಬಿಟ್ಟು ನಾನು ಅಲ್ಲಿ ಕೆಳಗಡೆ ಹಾಕಿದ್ದೆ. ಸ್ವಲ್ಪ ಕೊತ್ತಂಬರಿ ಇದೆಲ್ಲನೂ ಸಿಕ್ಕಿತ್ತು, ಹಾಗಾಗಿ ಅದೆಲ್ಲನೂ ಹಾರ್ವೆಸ್ಟ್ ಮಾಡಿದ್ದಾಯಿತು. ನೋಡಿ ಇವತ್ತು ಇಷ್ಟೆಲ್ಲ ಸಿಕ್ಕಿದೆ. ಇಷ್ಟು ಹೂವು ಮತ್ತು ಇದು ತರಕಾರಿ ಸೊಪ್ಪು ಇಷ್ಟೆಲ್ಲ ಸಿಕ್ಕಿದೆ. ಅದು ಮೂಲಂಗಿ ಇನ್ನೊಂದು ದಿನದ್ದು, ಅಂದರೆ 2 ದಿನದ್ದು ಹಾರ್ವೆಸ್ಟ್ ಮಾಡಿದ್ದು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇನ್ನು ಇದು ಸ್ವಲ್ಪ ಪಾಲಕ್ ಸೊಪ್ಪು, ಅದು ಮಲ್ಲಿಗೆ ಗಿಡದಲ್ಲಿ ಬೆಳ್ಕೊಂಡಿತ್ತು, ನಾನು ಹಂಗೆ ಬಿಟ್ಟಿದ್ದೆ ಅದನ್ನು. ಅದು ಹಂಗೆ ಸೀಡ್ಸ್ ಎಲ್ಲ ರೆಡಿಯಾಗಿದೆ ನೋಡಿ. ಒಂದು ಪಾಲಕ್ ಗಿಡದಿಂದ ನಮಗೆ ಎಷ್ಟೊಂದು ಸೀಡ್ಸ್ ಎಲ್ಲ ಸಿಗುತ್ತೆ ನೋಡಿ. ಅದೆಲ್ಲ ಚೆನ್ನಾಗಿ ಒಣಗಿ ಎಲ್ಲ ಕೆಳಗಡೆ ಉದುರೋಗ್ತಿತ್ತು. ಹಂಗಾಗಿ ಇವತ್ತು ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನಾನು ಸೊಪ್ಪಿನ ಬೀಜ ಎಲ್ಲ ರೆಡಿ ಮಾಡ್ಕೊಳ್ಳೋದು ಇದೇ ರೀತಿಯೇ. ನಾನು ಒಂದು ಸತಿ ಅಂಗಡಿಯಿಂದ ತೊಗೊಬಂದು ಸೊಪ್ಪೆಲ್ಲನೂ ಹಾಕ್ಕೊಳ್ತು ಅಂದರೆ ಮತ್ತೆ ನಾನು ಅಲ್ಲಿ ಅಂಗಡಿಗೆ ಹೋಗಿ ತೊಗೊಂಬರೋದಿಲ್ಲ. ನಾನೇ ಅದು ತರಕಾರಿ ಬೀಜ ಆಗಿರ್ಬೋದು, ಸೊಪ್ಪಿನ ಬೀಜ ಆಗಿರ್ಬೋದು, ನಾನೇ ರೆಡಿ ಮಾಡ್ಕೊತೀನಿ. ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಅದು ಸೊಪ್ಪಿನ ಬೀಜಗಳೆಲ್ಲ ಇದೆ ನೋಡಿ. ಇದು ಪಾಲಕ್ ಸೊಪ್ಪಿಂದು ನೋಡಿ, ಕೆಳಗಡೆನೂ ಎಲ್ಲ ಉದುರೋಯ್ತು. ಅದು ಕಟ್ ಮಾಡಬೇಕಾದ್ರೆ ಉದುರೋಯ್ತು ಸ್ವಲ್ಪ, ಹಾಗಾಗಿ ನಾನು ಅದನ್ನು ಸ್ವಲ್ಪ ತೆಗೆದು ಆ ಬೇಸನಲ್ಲೇ ಹಾಕ್ತಾಯಿದ್ದೀನಿ. ಈ ಥರ ಕಟ್ ಮಾಡಿ ಇಡ್ತು ಅಂದರೆ ಅದು ಒಣಗಿದ್ಮೇಲೆ ನಮಗೆ ಈಸಿಯಾಗಿ ಸಹ ಸೀಡ್ಸ್ ಎಲ್ಲ ಸಿಗುತ್ತೆ. ಒಂದು 2-3 ದಿನದ ಹಿಂದೆನೇ ಇದನ್ನು ಕಟ್ ಮಾಡಬೇಕಾಗಿತ್ತು, ನನಗೆ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಅದು ಇವತ್ತ ಕಟ್ ಮಾಡಿ ತೆಗೆದಿದ್ದೀನಿ. ಮತ್ತು ಇಲ್ಲಿ ಇನ್ನೂ ಒಂದು ಇದೆ ನೋಡಿ, ಇದರಲ್ಲೂ ಅಷ್ಟೇ ಚೆನ್ನಾಗಿ ಅದೆಲ್ಲ ಬಲ್ತಿದೆ, ಹಂಗಾಗಿ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ.
ತರಕಾರಿ ಬೀಜ ಮತ್ತು ಈ ಸೊಪ್ಪಿನ ಬೀಜಗಳನ್ನೆಲ್ಲ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು. ಅಂದರೆ ನೀವು ಈ ಸೊಪ್ಪಿನ ಬೀಜ ಎಲ್ಲ ರೆಡಿ ಮಾಡ್ಕೊಳೋದಾದರೆ ಈ ಸೀಸನ್ನಲ್ಲಿ ರೆಡಿ ಮಾಡ್ಕೋಬೇಡಿ, ಬೇಸಿಗೆ ಟೈಮಲ್ಲಿ ಮಾತ್ರ ರೆಡಿ ಮಾಡ್ಕೋಬೇಕು. ಅಂದರೆ ಇದು ಬಂದಿತ್ತಲ್ಲ ಅಂದ್ಬಿಟ್ಟು ನಾನು ಇದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಯಾಕೆ ಇವಾಗ ಇದೆಲ್ಲ ರೆಡಿ ಮಾಡ್ಕೋಬಾರ್ದು ಅಂತಂದರೆ ಇವಾಗ ಬಿಸಿಲು ಇರೋದಿಲ್ಲ ಜಾಸ್ತಿ, ಈ ಮಳೆಗಾಲದ ಟೈಮಲ್ಲಿ ಅದು ಚೆನ್ನಾಗೇ ಒಣಗೋದಿಲ್ಲ. ಹಾಗಾಗಿ ಅದು ನಾವು ಏನೇ ಸೊಪ್ಪಿನ ಬೀಜ ಎಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ಬೇಸಿಗೆ ಟೈಮಲ್ಲೇ ರೆಡಿ ಮಾಡ್ಕೋಬೇಕು. ನೋಡಿ ಎಷ್ಟೊಂದು ಸಿಕ್ಕಿದೆ, ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಅದು ಒಂದು ಗಿಡದಿಂದ ಇಷ್ಟೊಂದೆಲ್ಲ ಸಿಕ್ಕಿದೆಯಲ್ಲ ಅಂತ. ಇವತ್ತು ಶುಕ್ರವಾರ ನೋಡಿ, ಇದು ಮಣ್ಣೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವಾಗ ವಾರ ಬೇರೆ ಮಾಡಬೇಕು. ಹಾಗಾಗಿ ಇವತ್ತು ಬೇಗ ಇದೆಲ್ಲ ಒಂದು ಸ್ವಲ್ಪ ಸೋಮವಾರ ಕೊರಿಯರ್ ಹಾಕಿದ್ವಲ್ಲ ಅವತ್ತು ಗಿಡ ತೆಗೆದಿದ್ದು ಮಣ್ಣು ಇದೆಲ್ಲನೂ ಇವಾಗ ಕ್ಲೀನ್ ಮಾಡಿಬಿಟ್ಟು ಇವಾಗ ಹೋಗಿ ವಾರ ಮಾಡಬೇಕು. ಜಾನಿ ನೋಡಿ ಅಲ್ಲಿ ಮಲ್ಕೊಂಡಿದ್ದಾನೆ, ಅಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಅಲ್ಲಿ ಮಲಗಿದ್ದಾನೆ. ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಒಗೆದಾಕಿದ್ದೀನಿ, ಅಂದರೆ ಮಿಷಿನ್ಗೆ ಹಾಕಿದ್ದೆ, ಎಲ್ಲ ಆಯಿತು. ಇವಾಗ ಬೇಗ ಈ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೋಗಬೇಕು. ಬುಧವಾರ ಗುರುವಾರ 2 ದಿನ ಕೆಲಸ ಮಾಡಿದಿದ್ರೆ ಈ ಕೆಲಸ ಎಲ್ಲ ನನಗೆ ಪೆಂಡಿಂಗ್ ಇರ್ತಿರ್ಲಿಲ್ಲ. ಬುಧವಾರ ವಾಶ್ರೂಮಲ್ಲಿ ಲಾಕ್ ಆಗಿದ್ನಲ್ಲ, ಹಂಗಾಗಿ ಅವತ್ತು ಕೆಲಸನೇ ಮಾಡಲಿಲ್ಲ. ಇನ್ನು ಗುರುವಾರ ಸೊಸೈಟಿ ತಕ್ಕೆಲ್ಲ ಹೋಗಬೇಕು, ಅಲ್ಲೆಲ್ಲ ರೇಷನ್ ತರಬೇಕು ಅಂತ ಅವತ್ತು ಅದೇ ಕೆಲಸ ಆಗೋಯ್ತು. ಇನ್ನು ಗಾರ್ಡನ್ ಕೆಲಸ ಏನೂ ಮಾಡಲಿಲ್ಲ. ಬರೋದು, ಕಸ ಗುಡಿಸೋದು, ನೀರು ಹಾಕೋದು ಇದೇ ಆಗೋಯ್ತು. 2 ದಿನ ಇದೇ ರೀತಿ ಟೈಮ್ ವೇಸ್ಟ್ ಆಯಿತು. ಇನ್ನು ಇವತ್ತು ಶುಕ್ರವಾರ ನೋಡಿ ಎಷ್ಟೊಂದು ಕೆಲಸ ಇದೆ. ಇನ್ನು ಇವತ್ತು ತುಮಕೂರವ್ರೊಬ್ಬರು ಬಂದಿದ್ದರು ಗಿಡಗಳನ್ನ ತೊಗೊಂಡೋಗೋದಕ್ಕೆ. ಅವ್ರನ್ನ ವೀಡಿಯೋ ಮಾಡೋಣ ಅಂದಿದ್ದಕ್ಕೆ ಅವರು ವೀಡಿಯೋ ಎಲ್ಲ ಏನು ಬೇಡ ಅಂದರು. ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ, ಗಿಡಗಳನ್ನ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಇವರು ತುಮಕೂರವರು ಇಷ್ಟು ಗಿಡ ತೊಗೊಂಡಿದ್ದಾರೆ. ಇವರು ತೊಗೊಂಡೋದ್ಮೇಲೆ ಮತ್ತೆ ಇನ್ನೊಬ್ಬರು ಬೆಂಗಳೂರವರು ಅವರು ಬಂದು ತೊಗೊಂಡೋದ್ರು. ಅವರು ಇಲ್ಲೆಲ್ಲ ಫಂಕ್ಷನಿಗೆ ಬಂದಿದ್ರಂತೆ, ಹಾಗಾಗಿ ಬಂದು ತೊಗೊಂಡೋದ್ರು. ಅವರು ತುಂಬ ಅರ್ಜೆಂಟಲ್ಲಿದ್ದರು, ಹಾಗಾಗಿ ಅವ್ರದ್ದು ಏನು ವೀಡಿಯೋ ಮಾಡೋಕ್ಕಾಗಲಿ. ತುಮಕೂರವ್ರು ಬಂದಾಗ ನಾನು ಅದು ಮಣ್ಣೆಲ್ಲ ಕ್ಲೀನ್ ಮಾಡೋ ಕೆಲಸ ಮಾಡ್ತಾಯಿದ್ದೆ. ಅವ್ರು ಅದೇ ಹೇಳ್ತಾಯಿದ್ರು, ಎಷ್ಟು ಕೆಲಸ ಮಾಡ್ತೀಯವ್ವ ನೀವು ಒಬ್ಬರೇ ಮಾಡ್ತಿರ್ತೀರಾ, ಆರೋಗ್ಯ ಚೆನ್ನಾಗಿ ನೋಡ್ಕೋ, ಊಟ ಮಾಡ್ಬಿಟ್ಟು ಬಂದಿದ್ದೀಯೋ ಗಾರ್ಡನ್ಗೆ ಇಲ್ವಾ ಅಂತೆಲ್ಲ ಕೇಳ್ತಾಯಿದ್ರು. ನನಗೆ ಅವರು ಬಿಸ್ಕೆಟ್ ಎಲ್ಲ ತಂದಿದ್ರು, ಆದರೂ ಅವ್ನು ಬೊಗಳೋದಂತೂ ಬಿಡಲಿಲ್ಲ. ಅವರು ಸ್ವಲ್ಪ ಎಲೆಬಳ್ಳಿ ಎಲ್ಲ ತೊಗೊಂಬಂದಿದ್ರು. ನನ್ನ ಗಾರ್ಡನಲ್ಲಿ ಇತ್ತು ಎಲೆಬಳ್ಳಿ, ಆದರೂ ಅವರು ಪ್ರೀತಿಯಿಂದ ತಂದಿದ್ರಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ತಗೊಂಡು ನಾನು ಬೇರೆ ಪಾಟಿಗೆಲ್ಲ ಹಾಕ್ತೆ. ಅದು ವೀಡಿಯೋ ಮಾಡೋದು ಮರ್ತೋಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.